ಎಲ್ಲರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಆಲ್ರೆಡಿ 75 ಡೇಸ್ ಕೌಂಟ್ ಡೌನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟ್ ಮುಗ್ದಿತ್ತು ಅಂತಲೇ ಅಂದ್ಕೊಳ್ಳಿ. ಬಟ್ ಅದರಲ್ಲಿ ಕೆಲವರು ಅದನ್ನು ಫಾಲೋ ಮಾಡಿರಲಿಲ್ಲ. ಬಟ್ ಬೈ ಮಿಸ್ಟೇಕ್ ಆಗಿ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ. ಸೊ ಹಾಗಾಗಿ ನಾನು ಇನ್ ಡೀಟೇಲಿಂಗ್ ಆಗಿ ನಾನು ನಿಮಗೆ ಕೊಡೋಕ್ಕಾಗಲ್ಲ. ಲೈಕ್ ಲಾಸ್ಟ್ ಹೇಗೆ ನಾನು ಎವ್ರಿ ಡೇ ವಿಡಿಯೋನ ರೆಕಾರ್ಡ್ ಮಾಡಿ ಹಾಕ್ತಿದ್ದೆ, ಅದು ನನ್ನ ಕೈಲಿ ಈಗ ಮತ್ತೊಂದು ಸಲ ಹಾಗೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು 75 ಡೇಸಲ್ಲಿ ಹೇಗೆ ನಿಮ್ಮದು ಸಿಲೆಬಸ್ ಕಂಪ್ಲೀಟ್ ಮಾಡಬಹುದು ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ನಾನು ನಿಮಗೆ ಹೇಗೆ ಅಪ್ರೋಚ್ ಮಾಡಬೇಕು, ಎಷ್ಟು ದಿನದಲ್ಲಿ ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು ಅನ್ನೋದನ್ನ ಓವರ್ ವ್ಯೂ ಕೊಡ್ತೀನಿ. ಇದೂ ನೀವು ಇದನ್ನು ಫಾಲೋ ಮಾಡಿದ್ರೂ ಕೂಡ ಐ ಕ್ಯಾನ್ ಅಶ್ಯೂರ್ ಯು ದ್ಯಾಟ್ ಯು ಕ್ಯಾನ್ ಕಂಪ್ಲೀಟ್ ಸಿಲೆಬಸ್ ಇನ್ 75 ದಿನದಲ್ಲಿ ನೀವು ನಿಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಅದನ್ನು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಇಟ್ಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್, ಒನ್ ಜೈಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅಂತ. ಇದೇನಂತ ನಿಮಗೆ ಅರ್ಥ ಆಗಿರಲ್ಲ ಅಂತ ನನಗೆ ಗೊತ್ತು. ಸೊ ಹೋಗಿ ಇದರದ್ದು ಅರ್ಥ ಏನು ಅಂತ ತಿಳ್ಕೊಳ್ಳಿ. ಒಬ್ಬ ಮನುಷ್ಯಂದು ಒಂದು ಚಿಕ್ಕ ಸ್ಟೆಪ್ ಒಂದು ಮ್ಯಾನ್ ಕೈಂಡ್ಗೆ ಎಷ್ಟು ದೊಡ್ಡ ಹೆಮ್ಮರವಾಗುತ್ತೆ ಅನ್ನೋದನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಹೇಳ್ತಾ ಇದ್ರು. ಸೊ ನಮ್ಮದು ಅಷ್ಟೇ, ಒಂದು ಚಿಕ್ಕ ಸ್ಟೆಪ್ ನಾಳೆ ನಮ್ಮನ್ನು ಆಫೀಸರ್ ಆಗಿ ಮಾಡುತ್ತೆ. ಅಟ್ಲೀಸ್ಟ್ ನಮಗೆ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ. ಒಂದು ಅಕ್ಷರ ಓದಿದ್ದು, ಒಂದು ಅಕ್ಷರ ಬರೆದಿದ್ದು ಯಾವತ್ತೂ ಕೂಡ ಲಾಸ್ ಆಗೋದಿಲ್ಲ. ಅದು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಓಕೆ, ಇವಾಗ ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಡೇ 1 to ಡೇ 10. ದಯವಿಟ್ಟು ಇದನ್ನ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕೆಂದರೆ ಮತ್ತೆ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಫಸ್ಟ್ ಪಾಲಿಟಿ 10 ದಿನದಲ್ಲಿ ಮುಗಿಬೇಕು. ಪಾಲಿಟಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ಡೇ 1 ಏನು ಓದಬೇಕು, ಡೇ 2 ಏನು ಓದಬೇಕು, ಡೇ 3 ಏನು ಓದಬೇಕು, ಡೇ 4 ಅಪ್ ಟು ಡೇ 10 ಅದು ನಿಮಗೆ ಬಿಟ್ಟಿದ್ದೀನಿ. ಬಟ್ 10ನೇ ದಿನದೊಳಗೆ ಪಾಲಿಟಿ ವಿತ್ ರಿವಿಷನ್ PYQ ಕಂಪ್ಲೀಟ್ ಆಗಿರಬೇಕು. ಇದು ಸಬ್ಜೆಕ್ಟ್. ದೆನ್ ಕಮ್ಸ್ ಕರೆಂಟ್ ಅಫೇರಲ್ಲಿ ಜನವರಿ ಮ್ಯಾಗ್ಝಿನ್ 10 ಡೇಸಲ್ಲಿ ಮುಗಿಬೇಕು, ಅಲಾಂಗ್ ವಿತ್ ವಿದುರ ನೀತಿ. ಇದು ಫಸ್ಟ್ 10 ಡೇಸು. ಆಮೇಲೆ ಮೆಂಟಲ್ ಎಬಿಲಿಟಿ ಎವ್ರಿ ಡೇ ಹಾಫ್ ಆನ್ ಅವರ್ ಕೊಡಬೇಕು. ನಿಮ್ಮ ಇಷ್ಟ, ನಿಮಗೆ ರೀಸನಿಂಗಿಂದ ಶುರು ಮಾಡೋದಿದ್ರೆ ರೀಸನಿಂಗಿಂದ ಮಾಡಬಹುದು, ಇಲ್ಲ ಅಂತ ಅಂದರೆ ಮ್ಯಾಥಮೆಟಿಕಲ್ ಪಾರ್ಟ್ ಅದು ಮಾಡೋದಿದ್ರೆ ಅದನ್ನು ಮಾಡ್ಬೋದು. ಬಟ್ ಎವ್ರಿ ಡೇ ಹಾಫ್ ಆನ್ ಅವರ್ ಕೊಡಬೇಕು. ಮತ್ತು ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳ್ತಿದ್ದಂಗೆ ನಿಮಗೆ PSIಗೆ ಓದೋರು ಹಾಫ್ ಆನ್ ಅವರ್. ಈ ಹಾಫ್ ಆನ್ ಅವರಲ್ಲಿ ಆಲ್ಟರ್ನೇಟಿವ್ ಡೇಸ್, ಒಂದು ದಿನ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಒಂದು ದಿನ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಇನ್ನೊಂದು ದಿನ ಪ್ರಿಸೈಸ್ ರೈಟಿಂಗ್, ಇನ್ನೊಂದು ದಿನ ಎಸ್ಸೆ. ಸೊ ದ ಸೇಮ್ ವೇ ಯಾರು ಗ್ರೂಪ್ ಸಿಗೆ ಓದ್ತಿದ್ದೀರಾ ಇವರು ಕೂಡ ಹಾಗೆ ಡಿವೈಡ್ ಮಾಡ್ಕೊಳ್ಳಿ. ಒಂದಿನ ಕನ್ನಡ, ಒಂದಿನ ಇಂಗ್ಲೀಷ್, ಒಂದಿನ ಕಂಪ್ಯೂಟರ್ ಸೈನ್ಸ್. ದೀಸ್ 3 ಇದು ಮೆಂಟಲ್ ಎಬಿಲಿಟಿ, PSI ಮತ್ತು ಗ್ರೂಪ್ ಸಿ, ಇದು ಕಂಪ್ಲೀಟ್ 75 ದಿನವೂ ಹೀಗೆ ಮುಂದುವರಿಯುತ್ತೆ. ನಾನು ಮತ್ತೆ ಇದನ್ನು ರಿಪೀಟ್ ಮಾಡಲ್ಲ. 75 ಡೇಸ್ ದಿಸ್ ಕಂಟಿನ್ಯೂಸ್ ಆ್ಯಸ್ ಯೂಶ್ವಲ್. ಏನೇನು ಹೇಳಿ, ಮೆಂಟಲ್ ಎಬಿಲಿಟಿ ಹಾಫ್ ಆನ್ ಅವರ್, PSIಗೆ ಹಾಫ್ ಆನ್ ಅವರ್, ಗ್ರೂಪ್ ಸಿಗೆ ಹಾಫ್ ಆನ್ ಅವರ್. ದಿಸ್ ವಿಲ್ ಕಂಟಿನ್ಯೂಸ್ ಆ್ಯಸ್ ಯೂಶ್ವಲ್. ಗಾಟ್ ಇಟ್? ಮತ್ತು ನೆಕ್ಸ್ಟ್ ಡೇ 11 to ಡೇ 20 ಸ್ಟಾರ್ಟ್ ವಿತ್ ದ ಸೆಕೆಂಡ್ ಸಬ್ಜೆಕ್ಟ್, ದಟ್ ಈಸ್ ಹಿಸ್ಟ್ರಿ. ಹಿಸ್ಟ್ರಿನ ನೀವು ಏನ್ಷಿಯಂಟ್, ಮಿಡಿವೆಲ್, ಮಾಡರ್ನ್ ಮೂರಾಗಿ ಡಿವೈಡ್ ಮಾಡಿ. ಏನ್ಷಿಯಂಟ್, ಮಿಡಿವೆಲ್, ಮಾಡರ್ನ್, ಈ ಮೂರನ್ನ 10 ಡೇಸಲ್ಲಿ ಮುಗಿಸ್ಬೇಕು. ಅಲಾಂಗ್ ವಿತ್ PYQ.
history, major subject. When it comes to current affair, you have to study February magazine and Viduraniti. Viduraniti part 2. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ ನಾನು ಹೇಳಿದ್ದೀನಿ. PSI ಪೇಪರ್ 1 ಹಾಫ್ ಆನ್ ಅವರ್, ಮೆಂಟಲ್ ಎಬಿಲಿಟಿ ಹಾಫ್ ಆನ್ ಅವರ್, ಗ್ರೂಪ್ ಸಿ ಅವರು ಗ್ರೂಪ್ ಸಿ ಹಾಫ್ ಆನ್ ಅವರ್. ದಿಸ್ ಐ ವೋಂಟ್ ರಿಪೀಟ್ ಫ್ರಮ್ ನೆಕ್ಸ್ಟ್ ಸ್ಲೈಡ್. ಇದನ್ನು ಕವರ್ ಮಾಡ್ಕೊಳ್ಳಿ. ಸೆಕೆಂಡ್ 10 to 20 ಯು ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ. ನೀವು 75 days ಪ್ರೋಗ್ರಾಮ್ನ ನೋಡಿದರೆ ನಾನು ಏನೇನು ಓದಬೇಕು ಅನ್ನೋದನ್ನು ಹೇಳ್ತಾ ಇದ್ದೆ ಪ್ರತಿದಿನ. ಬಟ್ ಆ್ಯಸ್ ಯು ಮಿಸ್ಡ್ ಇಟ್, ನಿಮಗೆ ನಾನು ಡೇಸ್ನ ಕೌಂಟ್ ಕೊಡ್ತಿದ್ದೀನಿ. ಈ ಡೇಸಲ್ಲಿ ಟ್ರೈ ಮಾಡಿ, ಆಗುತ್ತೆ. ಇಟ್ಸ್ ನಾಟ್ ಇಂಪಾಸಿಬಲ್. ಓಕೆ, ದೆನ್ ಕಮ್ಸ್ ಡೇ 21 to ಡೇ 30. ಸೊ ಇದನ್ನು ನೀವು ಫಾಲೋ ಮಾಡಿದರೆ 75 ದಿನದಲ್ಲಿ ನಿಮ್ಮದು ರಿವಿಷನ್ನ ಮುಗಿಸ್ಬೋದು. ಕಂಪ್ಲೀಟ್ ಸಿಲೆಬಸ್ಸು ಆಗುತ್ತೆ. ಗೋ ಫಾರ್ ಜಿಯೋಗ್ರಫಿ. ಜಿಯೋಗ್ರಫಿ ಫಸ್ಟ್ ಓದಿ, ಫಿಸಿಕಲ್ ಜಿಯೋಗ್ರಫಿ ಓದಿ, ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ, ಅದಾದಮೇಲೆ ಇಂಡಿಯನ್ ಜಿಯೋಗ್ರಫಿ, ಅದರ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕೇವಲ ಮ್ಯಾಪ್ ಮಾತ್ರ. ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್. ಇದು 10 ಡೇಸಲ್ಲಿ ನಿಮ್ಮದು ಮುಗಿಬೇಕು. ಆ್ಯಂಡ್ ಆ್ಯಸ್ ಯೂಶುವಲ್ ಮಾರ್ಚ್ ಮ್ಯಾಗ್ಝಿನ್ ಆ್ಯಂಡ್ ವಿದುರನೀತಿ 3 ಪಾರ್ಟ್ 3. ಇದಿಷ್ಟು ಕರೆಂಟ್ ಅಫೇರ್ಸ್ಗೆ. ಆ್ಯಂಡ್ ಆ್ಯಸ್ ಯೂಶುವಲ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ PSI, ಗ್ರೂಪ್ ಸಿ ಮತ್ತು ಮೆಂಟಲ್ ಎಬಿಲಿಟಿ ಯು ಹ್ಯಾವ್ ಟು ಸ್ಟಡಿ ಹಾಫ್ ಆನ್ ಅವರ್. ನಂಗೆ ಗೊತ್ತು ನಿಮ್ಗಿದು ಕಷ್ಟ ಆಗುತ್ತೆ ಅಂತ, ಬಟ್ ಆಲ್ರೆಡಿ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಮುಗಿಸಿದ್ದಾರೆ. 75 ದಿನ ಚಾಲೆಂಜ್ ತೊಗೊಂಡು ಒಂದ್ಸಲ ರಿವಿಷನ್ ಮಾಡಿ ಅವರು ಕ್ಲಾಸ್ ಕೂಡ ಅಟೆಂಡ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ ಡಿಫ್ರೆನ್ಸ್. ನನಗೆ ನೀವು ಕೂಡ ಆ ಥರನೇ ಡಿಫ್ರೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಮತ್ತೊಂದು ಸಲ ಮಾಡ್ತಿದ್ದೀನಿ ನಿಮ್ಗಳಿಗೋಸ್ಕರ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಡೇ 31 to 40 ವಿಲ್ ಸ್ಟಡಿ ಎನ್ವಿರಾನ್ಮೆಂಟ್. ಶಂಕರ್ ಬುಕ್ ಓದಿದರೆ ಸಾಕು, ಇಲ್ಲ ನಿಮ್ಗೆ ಕಂಫರ್ಟೇಬಲ್ ಯಾವ ಬುಕ್ಕು ಅದು. ಜೊತೆಗೆ PYQ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಮ್ಯಾಗ್ಝಿನ್, ಏಪ್ರಿಲ್ ಮ್ಯಾಗ್ಝಿನ್ ಆ್ಯಂಡ್ ವಿದುರನೀತಿ 4. You should complete this. Okay, and as usual you know that PSI half an hour, group C half an hour, mental ability half an hour. ಈ PSI ಅಲ್ಲಿ ಆಲ್ಟರ್ನೇಟಿವ್ ಡೇಸಲ್ಲಿ ಎಸ್ಸೆ ಬರಿಬೇಕು. ಅದೇ ಫಸ್ಟ್ ಸ್ಲೈಡಲ್ಲಿ ಏನು ಹೇಳಿದೆ ಅದು ಕಂಟಿನ್ಯೂ ಆಗಬೇಕು. ಇಂಗ್ಲೀಷ್ ಟು ಕನ್ನಡ ಆರ್ ಕನ್ನಡ ಟು ಇಂಗ್ಲೀಷ್ ಆರ್ ಪ್ರಿಸೈಸ್. ದೆನ್ ಕಮ್ಸ್ ಡೇ 41 to 50. ಇವತ್ತು ವಿಲ್ ಸ್ಟಡಿ ಎಕಾನಮಿ ಸಬ್ಜೆಕ್ಟ್ ಪ್ಲಸ್ PYQ ಮೇನ್ ಸಬ್ಜೆಕ್ಟ್ 10 days. ನೀವು ಡಿವೈಡ್ ಮಾಡ್ಕೊಬೋದು ನಿಮಗೆ ಹೆಂಗೆ ಮನಿ, ಮಾನಿಟರಿ ಪಾಲಿಸಿ ಅವೆಲ್ಲ ಹೆಂಗೆ ಬರುತ್ತೆ, ಮನಿ ಮಾರ್ಕೆಟು, ಮೈಕ್ರೋ ಎಕನಾಮಿಕ್ ಯಾವ ಥರ ಓದ್ತೀರಾ, ದಟ್ ಈಸ್ ಯುವರ್ ಕನ್ಸರ್ನ್. ಆ್ಯಂಡ್ ಮ್ಯಾಗ್ಝಿನ್, ಮೇ ಮಂತ್ದು ಮ್ಯಾಗ್ಝಿನ್ ಪ್ಲಸ್ ವಿದುರನೀತಿ ಪಾರ್ಟ್ 5 ಇದು. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ ಹಾಫ್ ಆನ್ ಅವರ್ PSI, ಹಾಫ್ ಆನ್ ಅವರ್ ಗ್ರೂಪ್ ಸಿ ಆ್ಯಂಡ್ ಹಾಫ್ ಆನ್ ಅವರ್ ಫಾರ್ ಮೆಂಟಲ್ ಎಬಿಲಿಟಿ ದ್ಯಾಟ್ ಯು ಶುಡ್ ಸ್ಟಡಿ. ಆ್ಯಂಡ್ ದೆನ್ ಕಮ್ಸ್ ಡೇ 51 to 60 ಬೇಸಿಕ್ ಸೈನ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದಕ್ಕೆ 10 days, ಬಿಕಾಸ್ ಯಾಕಂದರೆ ಸ್ವಲ್ಪ ಟಫ್ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಅಲಾಂಗ್ ವಿತ್ PYQs ಆ್ಯಂಡ್ PYQ. ಮತ್ತೆ ಏನು ಓದಬೇಕು, ಇದು ಜೂನ್ ಮ್ಯಾಗ್ಝಿನ್ ಪ್ಲಸ್ ವಿದುರನೀತಿ 6 ಇದು. ಅದಾದಮೇಲೆ ಆ್ಯಸ್ ಯೂಶುವಲ್ ವಿ ನೋ ದ್ಯಾಟ್ PSIಗೆ ಆ್ಯಂಡ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಗ್ರೂಪ್ ಸಿ ಇದು ಎವ್ರಿ ಡೇ ಹಾಫ್ ಆನ್ ಅವರ್ ಕೊಡಲೇಬೇಕು. ಇವು 3ರಿಂದ 1.5 hour. I hope you are continuing this. And next
ಡೇ 61 to 75 ಇಲ್ಲಿ ಎವ್ರಿ 2 days ಒಂದು ಸಬ್ಜೆಕ್ಟ್ ರಿವಿಷನ್ ಮಾಡಬೇಕು. ಎವ್ರಿ 2 days. ಫಸ್ಟ್ ಪಾಲಿಟಿ, ದೆನ್ ಕಮ್ಸ್ ಹಿಸ್ಟ್ರಿ, ದೆನ್ ಕಮ್ಸ್ ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್. ಸೊ ಎಷ್ಟಾಗುತ್ತೆ ಟೋಟಲ್? 12 days ಆಗುತ್ತೆ. ಇನ್ನು ಉಳಿದಿರೋ 3 ದಿನ ಕಂಪ್ಲೀಟ್ PYQ ಫುಲ್ ಲೆಂತ್, ಏನಿಲ್ಲ ಅಂದ್ರೂ ಒಂದು 6 ಕ್ವಶನ್ ಪೇಪರ್ ನೀವು ಮಾಡಬೇಕು. 6 ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಸೊ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಐಡಿಯಾ ಹೆಂಗೆ ಏನು ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ಕಂಪ್ಲೀಟ್ whole syllabus. And you should not forget that magazines, July magazine and Vidura Neeti, ಇದನ್ನ ಮರೆಯೋ ಹಾಗಿಲ್ಲ. ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ. ನೀವು ನೆಕ್ಸ್ಟ್ ರಿವಿಷನ್ ಮಾಡ್ತಿರುವಾಗ್ಲೂ ಕೂಡ ಎವ್ರಿ 10 daysಗೆ ಒಂದು ಮ್ಯಾಗ್ಝಿನ್ ಮತ್ತು ಒಂದು ವಿದುರ ನೀತಿ ನೀವು ಮಾಡಲೇಬೇಕು. ದಟ್ ಈಸ್ ವಾಟ್ ಆರ್ ಪ್ಲ್ಯಾನ್ ಆ್ಯಂಡ್ ಮೆನಿ ಪೀಪಲ್ ಡಿಡ್ ಇಟ್. ದೇ ಹ್ಯಾವ್ ಸಕ್ಸೀಡೆಡ್ ಇನ್ ಕಂಪ್ಲೀಟಿಂಗ್ ದೇರ್ ಚಾಲೆಂಜ್ ಆ್ಯಂಡ್ ಐ ವಿಶ್ ನೀವು ಕೂಡ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಟುಮಾರೋ ಓನ್ಲಿ. ನಾಳೆಯಿಂದನೇ ಶುರು ಮಾಡಿ ಟುಮಾರೋ. ಆವಾಗ ನಾನು ಎವ್ರಿ ಡೇ 6 o'clock ಹಾಕ್ತಾ ಇದ್ದೆ ವಿಡಿಯೋ. ನೀವು ಕೂಡ 6 AM ಶುರು ಮಾಡಿದರೆ ನೈಟ್ 9 PM ಒಳಗೆ ಮುಗ್ದಿರುತ್ತೆ. ನಾನು ತುಂಬ ಹೆಕ್ಟಿಕ್ಕಾಗಿ ಯಾವುದೂ ಕೊಟ್ಟಿಲ್ಲ. ಎವ್ರಿ ಡೇ 10 to 12 hours ಮ್ಯಾಕ್ಸಿಮಮ್. 12 hours ಇಲ್ಲ ಆ್ಯಕ್ಚುಲಿ, ಪ್ಲ್ಯಾನ್ ಮಾಡಿರೋದು 8 to 10 hours ಅಂತ. ಬಟ್ ಯು ಕ್ಯಾನ್ ಟೇಕ್ 10 to 11 hours ಆಲ್ಸೋ, ನಾಟ್ ಆನ್ ಇಶ್ಯೂ. ಬಟ್ ಹೋಪ್ಫುಲಿ ನೀವು ಅದನ್ನು ಫಾಲೋ ಮಾಡ್ತೀರಾ ಅಂತ ಅನ್ಕೊತೀನಿ. ಬಿಕಾಸ್ ಇಟ್ಸ್ ಆ್ಯಕ್ಚುಲಿ ಹೆಲ್ಪ್ಫುಲ್ ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ಪ್ರೂವ್ಡ್ ಇಟ್. ಈಗ 4 ಜನ ಸ್ಟೂಡೆಂಟ್ಸಿಗೆ ಆಗಿದೆ ಅಂದರೆ 5ನೇವ್ರಿಗೂ ಆಗುತ್ತೆ. ಐ ಬಿಲೀವ್ ಇನ್ ದ್ಯಾಟ್. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಕಂಪ್ಲೀಟ್ ಯುವರ್ ಸಿಲೆಬಸ್ ಇನ್ 75 days ಆ್ಯಂಡ್ ಐ ಬೆಟ್ ದಟ್ ಯು ವಿಲ್ ಡೂ ಇಟ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಥ್ಯಾಂಕ್ ಯು.